ಪ್ರಿಯ ವೀಕ್ಷಕರೇ, ಇದು 1186ನೇ ಇಸ್ವಿನಲ್ಲಿ ಈ ಶಾಸನವನ್ನು ಸ್ಥಾಪನೆ ಮಾಡಲಾಗಿದೆ. ಸಂಬಂಧಪಟ್ಟಂಥ ಒಂದು ಶಾಸನ. ಇಲ್ಲೆಲ್ಲ ಕನ್ನಡ ಅಕ್ಷರಗಳಿದೆ ನೋಡಿ. ಬಾ, ಇದೆಲ್ಲ ಕನ್ನಡ ಅಕ್ಷರಗಳು. ಪ್ರಿಯ ವೀಕ್ಷಕರೇ, ನಾವೇನು ಕಾಳಿಕಾದೇವಿ ದೇವಸ್ಥಾನಕ್ಕೆ ಬಂದಿದ್ವಿ. ಶಿವಸಂಗಿನಲ್ಲಿ ಸುಮಾರು 4ನೇ ಶತಮಾನದ ದೇವಸ್ಥಾನ ಇದು. ಇಲ್ಲಿ ಒಬ್ಬರು ಭಕ್ತರಿದ್ದಾರೆ. ಅವರು ಕೇಳಿಕೊಂಡಂತಹ ಅನೇಕ ಇದು ಸಫಲ ಆಗಿದೆ. ಏನಾಗಿದೆ ನಿಮಗೆ ಅಂದ್ರೆ ನಾನು 2022ರಲ್ಲಿ 21ರಲ್ಲಿ ಬಂದಿದ್ದೆ. ನನ್ಗೆ ನನ್ನ ಆಸೆನ ಈಡೇರಿಸಮ್ಮ ಅಂತ ಅವಾಗ ನಾನು ಬೇಡಿಕೊಂಡು ಹೋಗಿದ್ದೆ. ಆನಂತರ 2024ರಲ್ಲಿ ನನ್ನ ಕೆಲಸನೂ ಪೂರ್ಣ ಆಯ್ತು. ಬೇಡ್ಕೊಂಡಿದ್ದೆ, ಕಾಯಿ ಕಟ್ಟಿದ್ದಿಲ್ಲ. ಕಾಯಿ ಕಟ್ಲಾರ್ದನ ಬೇಡಿ ಸಕ್ಸಸ್ ಆಗಿತ್ತು. ಮತ್ತೆ ಇವಾಗ ಕಾಯಿ ಕಟ್ಟಿದ್ದೆ. ಇಲ್ಲಿ ಏನ್ ಮಾಡ್ತಿದ್ದೆ? ಇಲ್ಲಿ ಸೇವೆ ಮಾಡ್ತೇವೆ. ಅದು ನನ್ 2021ರಲ್ಲಿ ಏನ್ ಬೆಳೀತಾ ಅಲ್ವಾ, ಅದ್ ಸಲುವಾಗಿ ಪೂರಕವಾಗಿ ಸೇವೆ ಮಾಡ್ತಾರೆ. ತಾಯಿಗೆ ಸೇವೆ ಮಾಡ್ತೇವೆ. ಇಲ್ಲಿ ಸೇವೆ ಮಾಡಿದ್ರೆ ನಿಮ್ಗೆ ಇನ್ನೂ ಏನೇನು ಅನುಕೂಲ ಆಗಿದೆ? ಬಹಳ ಅನುಕೂಲ ಆಗಿದೆ. ಮೊದಲು ಸ್ವಲ್ಪ ಕಷ್ಟ ಆಯ್ತು, ಈಗ ಸ್ವಲ್ಪ ಸುಲಭ ಆಗಿದೆ. ಇಲ್ಲಿ 100% ಸಕ್ಸಸ್ ಆಗುತ್ತೆ. ನಾವೇ ಅನ್ಕೊಂತೀವಿ ಸಕ್ಸಸ್ ಆಗುತ್ತೆ. ನಿಮ್ಮ ಕಾರ್ಯ ಏನೇ ಆಗ್ಲಿ, ಹೆಲ್ತ್ ರಿಲೇಟೆಡ್ ಆಗಿರ್ಬೋದು, ಇಲ್ಲ ನಿಮ್ಮ ಮದುವೆದಾಗಿರ್ಬೋದು, ವರ್ಕ್ ಆಗಿರ್ಬೋದು, ಎಲ್ಲ ಸಕ್ಸಸ್ ಆಗುತ್ತೆ ಕೆಲಸ. ಡೌಟೇ ಇಲ್ಲ. ಪ್ರಿಯ ವೀಕ್ಷಕರೇ ನೋಡಿ, ಇವರು ಭಕ್ತರು ಏನ್ ಹೇಳ್ತಾ ಇದಾರೆ ಅಂದ್ರೆ, ನಾವು ಈ ಸಂಕಲ್ಪ ನಾವೇನು ಕಾಯಿ ಕಟ್ಟಿಲ್ಲ ಅಂದ್ರೂ ಪರವಾಗಿಲ್ಲ, ನಾವು ಬೇಡ್ಕೊಂಡ್ರೆ ನಮ್ದು ಸಕ್ಸಸ್ ಆಗುತ್ತೆ. ಆ ಕೆಲಸ ಕಾರ್ಯ ಸಿದ್ಧಿ ಆಗೇ ಆಗುತ್ತೆ. ಅಂದ್ರೆ ನಂಬಿಕೆ ಮುಖ್ಯ, ವಿಶ್ವಾಸ ಮುಖ್ಯ. ಆಯ್ತಾ? ನಾನು ಕೂಡ ತಗೊಂಡಿದ್ದೀನಿ. ನನ್ನ ಒಂದು ಸಂಕಲ್ಪ ಇದೆ, ನನ್ನ ಒಂದು ಇದೆ, ಅದನ್ನ ಮಾಡಿ ನಾನೇ ಬರ್ತಾ ಇದ್ದೀನಿ. ಆಯ್ತಾ? ನೀವು ಕೂಡ ನಿಮ್ದೇನ್ ಸಂಕಲ್ಪ ಇದೆ ಅಲ್ಲೇ ಮಾಡ್ಬೋದು. ಇಲ್ಲಿ ಬಂದ್ರು ಕೂಡ ನೀವು ಮಾಡ್ಬೋದು. ಇಲ್ಲಿ ಬರ್ಬೇಕು, ತಾಯಿದಲ್ಲಿ ಕುಂತ ಬೇಡ್ಕೋಬೇಕು. ಬೇಡ್ಕೊಂಡ್ರೆ ಕಾಯಿ ಕಟ್ಟಿ ಹೋಗ್ಬೇಕು. ಇಲ್ಲ ನೀವು ಕಾಯಿ ಕಟ್ಲೇಬೇಕಂತ ನಿಮ್ಮ ಆಸೆ ಇದ್ರೆ ಕಾಯಿ ಕಟ್ಟಿ ಹೋಗ್ಬೇಕು. ಅದು ನಿಮ್ಮ ಆಸೆ ಪೂರ್ಣ ಆದ ತಕ್ಷಣ ಅಲ್ಲಿ ಬರ್ಬೇಕು. ಅಲ್ಲಿ ಎಷ್ಟೋ ಅವ್ರು ಹೇಳ್ತಾರೆ ಅರ್ಚಕರು, ಅಲ್ಲಿ 1251 ಮತ್ತೆ 501 ಇರುತ್ತೆ. ಎಷ್ಟು ಇದಿರುತ್ತಲ್ವಾ, ನಿಮ್ಮ ಅನುಕೂಲ ತಕ್ಕ ನೀವು ಅಭಿಷೇಕ ಬಯಸಿ ನೀವು ಅಲ್ಲಿ ಚೀಟಿ ಕೊಡ್ಬೇಕು. ಅಲ್ಲಿ ಅಗಲ್ ಕೊಟ್ಟವಲ್ಲ, ಅಲ್ಲಿ ಕೊಡ್ಬೇಕು. ಅವ್ರು ನಿಮ್ಗೆ ಪ್ರಸಾದ ಕೊಡ್ತಾರೆ. ಅಲ್ಲಿವರೆಗೂ ಯಾವ್ದಾರ ಒಂದು ಕಾಯಿ ಬಿಚ್ಚಿ ಅಲ್ಲಿ ಒಳಗೆ ಇಟ್ಟು ಬರ್ಬೇಕು. ಅಷ್ಟು ಕಾಯಿ ಒಳಗೆ ಯಾವ್ದು ದೇವರಿಗೆ ನಾನು ಸಂಕಲ್ಪ ಮಾಡ್ಕೊತಾ ಇದ್ದೀನಿ.